ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ರೈತರ ಕುರಿತಾಗಿ ಒಂದಿಷ್ಟು ಮಾತಾಡಬೇಕಂತ ಅನ್ನಿಸ್ತಾ ಇದೆ. ಇವತ್ತು ಸಹಿತ ದಿನ ಮಾತಾಡಿದ್ರು ಕಡಿಮೆನೇ ಅದು. ಯಾಕಂದರೆ ರೈತ ತನ್ನ ಕಾಲ ಮೇಲೆ ತಾನು ನಿಂತ ತನ್ನ ಬೆಳೆದ ಬೆಳೆಗೆ ತಾನೇ ಬೆಲೆ ಕಟ್ತಾನಲ್ಲ ಯಾವಾಗ ಈ ದೇಶ ಸಮೃದ್ಧ. ಈ ದಿಶೆಯಲ್ಲಿ ಸಂಘಟನೆ ಮಾಡಿಕೊಂಡು ರೈತರನ್ನು ಒಂದು ಕಡೆ ತರುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ದಿಶೆಯಲ್ಲೇ ಹಿಂದೆ ನಮ್ಮ ಪ್ರೊಫೆಸರ್ ನಂಜನ ಸ್ವಾಮಿಗಳಾಗಿರ್ಬೋದು, ಬಾಬಾಗೌಡ ಪಾಟೀಲರಾಗಿರ್ಬೋದು, ರುದ್ರಪ್ಪನವರಾಗಿರ್ಬೋದು ಅನೇಕರು ಪ್ರಯತ್ನ ಮಾಡಿದ್ದಾರೆ. ಉತ್ತರದಲ್ಲೇ ನಮ್ಮ ಚರಣಸಿಂಗ್ ಒಂದು ಕೆಲವೇ ದಿನ ಪ್ರೈಮ್ ಮಿನಿಸ್ಟರ್ ಆದರೂ ಪಾಪ ಅವಕಾಶ ಸಿಗಲಿಲ್ಲ. ಚರಣಸಿಂಗನ ಮಗ ಇದ್ದಾರಲ್ಲ ಮಹೇಂದ್ರ ಸಿಂಗ್ ಟಿಕಾಯತ್ತ, ಇವರೆಲ್ಲರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೆ ಸಾಧ್ಯ ಆಗ್ತಾಯಿಲ್ಲ. ಕಾರಣ ಮಿಶ್ರ ಮತ್ತೇನಿಲ್ಲ, ಒಗ್ಗಟ್ಟಿಲ್ಲ. ಓಣಿಗೊಬ್ಬ ನಾಯಕ, ಒಂದು ಹಳ್ಳಿಗೊಬ್ಬ ನಾಯಕ, ಅವ್ರು ತಮ್ಮ ಮುಗಿ ನೀರಕ್ಕೆ ವಿಚಾರ ಮಾಡೋದ್ರಿಂದ ಈಗ ಒಗ್ಗಟ್ಟಾಗ್ತಾಯಿಲ್ಲ. ಆದರೆ ಇತ್ತೀಚೆಗೆ ಒಂದಿಷ್ಟೇನೋ ಒಗ್ಗಟ್ಟಾಗುವಂಥ ಸಾಧ್ಯತೆಗಳೆಲ್ಲ ಕಾಣ್ತಾ ಇದ್ದಾವೆ. ಕಾರಣ ಇಷ್ಟ ಸ್ವಾರ್ಥ ತ್ಯಾಗದ ನಾಯಕರಲ್ಲಿ ಬಿಡಬೇಕಾಗ್ಯದ. ನನ್ನಿಂದ ಎಲ್ಲ ಅನ್ನುವಂಥ ನಾಯಕರಿಂದ ಇದೆಲ್ಲ ಹೊಲಸಿಡ್ತಾ ಇದೆ. ಆದರೆ ಇವತ್ತಿನ ರೈತ ದೇವರು, ನನ್ನ ದೇವರು ಅಂತ ಹೇಳುವಂಥ ಚುನಪ್ಪ ಪೂಜಾರಾಗಿರ್ಬೋದು, ಅದೇ ಕಾಲಕ್ಕೆ ರೈತಪ್ಪ ದೊಡ್ಡವ, ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ, ಸಮಾನತೆ ಇರುವಂಥ ವ್ಯಕ್ತಿ, ನಮ್ಗೆ ಅನ್ನ ಹಾಕುವಂಥ ವ್ಯಕ್ತಿ ಅಂತ ಹೇಳುವಂಥ ನಮ್ಮ ಶಶಿಕಾಂತ್ ಪಡಸಲಿಗೆ ಗುರೂಜಿ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಇಲ್ಲಿ ಸ್ವಾರ್ಥ್ಯಾಗಿ ಮಾಡಬೇಕಾಗ್ತದೆ. ಅಂದಾಗ ನಾಯಕತ್ವ ಬೆಳೀತದೆ. ಗಾಂಧಿ ಹಂಗೆ ದೊಡ್ಡವರಾಗಲಿಲ್ಲ. ಗಾಂಧೀಜಿಯವ್ರು ಯಾಕೆ ದೊಡ್ಡವರಾದ್ರೆ ತಾವು ಅಧ್ಯಕ್ಷ ಆಗಬೇಕು, ತಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಎಲ್ಲ ಆಗ್ಬೇಕಂತ ಅನ್ನಲಿಲ್ಲ. ಅಂಥವ್ರನ್ನ ತಯಾರು ಮಾಡುವಂಥ ಒಂದು ಪ್ರಯತ್ನ ಮಾಡಿದರು. ಇವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ನೆಲ್ಸನ್ ಮಂಡೇಲಾ ಹೆಸರಿಗೆ ಹೇಳ್ಬೋದು ನೀವೆಲ್ಲ. ನೆಲ್ಸನ್ ಮಂಡೇಲಾ ಅವರು ಅಧಿಕಾರ ತೊಗೊಂಡ್ರು, 10 ವರ್ಷ ಇಡೀ ದೇಶನ ಒಗ್ಗಟ್ಟಾಗಿ ಇಟ್ಕೊಂಡ್ರು. ನಂತರ ಅಧಿಕಾರವನ್ನು ಗೂಟಕ್ಕೆ ಚಿಲ್ಲ ಹಾಕಿ ಹೋಗಿಬಿಟ್ರು. ಇವೆಲ್ಲ ನಾವು ಗಮನಿಸಬೇಕಾಗಿದೆ ಇವತ್ತು. ಅದಕ್ಕೆ ಅಂಥ ನಾಯಕರು ಬೇಕಾಗಿದ್ದಾರೆ ಇವತ್ತು. ಕೆಲವೊಮ್ಮೆ ಅನಿವಾರ್ಯವಾಗಿ ಹೊರಗಿದ್ದು ವರ್ಕ್ ಮಾಡಬೇಕು, ಇನ್ನು ಕೆಲವೊಮ್ಮೆ ಅನಿವಾರ್ಯವಾಗಿ ಅಧಿಕಾರ ತೊಗೊಳ್ಬೇಕಾಗತ್ತೆ. ಇವತ್ತು ಅಧಿಕಾರ ತೊಗೋಬೇಕಾಗಿದ್ದಾರೆ ರೈತರು. ರೈತ ಸಮುದಾಯಕ್ಕೆ ಅಧಿಕಾರ ಸಿಗಬೇಕಾಗಿದೆ. ಅದು ಸಿಗುವವರೆಗೆ ಮಾರ್ಕೆಟ್ ಸಿಗೋದಿಲ್ಲ. ಇಷ್ಟಂತ ಸ್ಪಷ್ಟ. ಬೇಕಾದ್ರೆ ನೀವು ಬೇಕಾದ ಹೇಳಿದ್ರು, ಬೇಕಾದ್ರೆ ಕೇಳಿದ್ರು. ತಿಕೋಟದಲ್ಲಿ ನಾನು ನೋಡ್ತಾ ಇದ್ದೀನಿ. ತಿಕೋಟದಲ್ಲಿ ನಮ್ಮ ಇಬ್ಬರು ಈ ಜೋಡಿ ಎತ್ತುಗಳು ಅಂತ ಹೇಳ್ಬೋದು. ಇದನ್ನು ನಮ್ಮ ಗುರೂಜಿ ಶಶಿಕಾಂತ್ ಅವರಾಯ್ತು, ನಮ್ಮ ಚುನಪ್ಪನವರಾಯ್ತು, ಒಳ್ಳೆ ಜಬರ್ದಸ್ತಾಗಿ ಹೇಳಿದ್ದಾರೆ. ಇಲ್ಲಿ ವ್ಯವಸ್ಥೆಗೆ ಅನುಕೂಲ ಆಗುವಂಗೆ ಮಾತಾಡ್ತಾ ಇದ್ದಾರೆ. ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದವ್ರು ಹೊಗಳ್ತಾ ಇದ್ದಾರೆ. ನಮ್ಮ MB ಪಾಟೀಲ್ ಬದಲಾಗಿ ಬಿಜಾಪುರ ಏರಿಯಾದಲ್ಲಿ ನೀರಾವರಿ ಕೆರೆಗಳನ್ನು ತುಂಬಿಸಿದ್ದು ಮಾಡಿ ನೆನಪಿಸ್ಕೊಳ್ತಾ ಇದ್ದಾರೆ. ಮತ್ತು ಒಳ್ಳೆ ಕೆಲಸ ಅದು ಇಲ್ಲಂತಲ್ಲ. ಯಾರೋ ಒಳ್ಳೆ ಕೆಲಸ ಮಾಡಿದ್ರು ಹೇಳಬೇಕಾಗ್ತದೆ. ಹೇಳುವಂಥ ಕೆಲಸ ಮಾಡಿದ್ದಾರೆ. ತಿಕ್ಕೋಟದಲ್ಲಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಸಿದ್ದೇಶ್ವರಪ್ಪನವ್ರನ್ನ ಸಹಿತ ನೆನಪಿಸ್ಕೊಂಡಿದ್ದಾರೆ, ಹೆಂಗಿದ್ರು ಅನ್ನೋದನ್ನು. ಅದೆಲ್ಲ ಇರಲಿ, ಅದು ಒಂದು ಕಡೆಗೆ. ಆದರೆ ನಿಜವಾಗಿ ಇವತ್ತು ಆಗಬೇಕಾಗಿದ್ದೇನಪ್ಪ ಅಂತಂದರೆ ಮಾರ್ಕೆಟ್ ಬಗ್ಗೆನೂ ಮಾತಾಡಿದರು ಅವರು. ಇನ್ನೊಂದು ಭಾಳ ದೊಡ್ಡ ವಿಷಯವನ್ನು ಶಶಿಕಾಂತ್ ಅವ್ರು ಮಾತಾಡಿದರು, ಶಶಿಕಾಂತ್ ಗುರೂಜಿ ಅವರು. ಸಾರಾಯಿ ನಿಷೇಧ ಆಗಬೇಕು ಅಂತ. ಹೌದ್ರಿ, ಭಾಳ ಮಹತ್ವದ. ಈ ದೇಶ ನಮ್ದು ಏನಾದರೂ ಇವತ್ತು ಹಾಳಾಗ್ತಾ ಇದ್ದರೆ ಈ ನಶಾಬಂದಿಯಿಂದ, ಈ ಶೆರೆಯಿಂದ ಅನ್ನೋದಿಲ್ಲ, ಎರಡು ಮಾತೇ ಇಲ್ಲ. ಅದರಲ್ಲಂತೂ ಅದನ್ನು ನಿಷೇಧ ಮಾಡಲೇಬೇಕಾದಂಥ ವಿಷಯ. ಗಾಂಧೀಜಿಯವರು ಸುಮ್ಮನೆ ಹೇಳಿದ್ದಲ್ಲದು. ನಾವು ದುಡಿತದ ಎಲ್ಲ ಭಾಗವನ್ನು ಅದು ತೆಗೆದುಕೊಳ್ಳೋ ಜೊತೆಗೆ ನಮ್ಮ ಶರೀರ ಸಹಿತ ಹಾಳು ಮಾಡ್ತದೆ, ಕುಟುಂಬ ವ್ಯವಸ್ಥೆಯನ್ನು ಸಹಿತ ಹಾಳು ಮಾಡ್ತದೆ ಅನ್ನುವಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾಯಿದ್ರು. ಆ ಮಾತನ್ನು ಈಗ ನೆನಪಿಸ್ತಾ ಇದ್ದಾರೆ ನಮ್ಮ ಶಶಿಕಾಂತ್ ಗುರೂಜಿಯವರು. ಅದನ್ನೋಡು MB ಪಾಟೀಲ್ ಮುಂದೆ ಅಥವಾ ಸಿದ್ದರಾಮಯ್ಯ ಮುಂದೆ ಹೇಳಿರ್ಬೋದು. ಬಟ್ ಇವರಲ್ಲಿ ಅಂಥ ಒಂದು ಘಟ್ಸ್ ಅನ್ನೋದು ನಮಗೂ ಅನಿಸೋದಿಲ್ಲ. ಯಾಕಪ್ಪ ಅಂತಂದರೆ ಇವರೆಲ್ಲ ಸಾರಾಯಿ ಟ್ಯಾಕ್ಸ್ ಮೇಲೆ ಸರ್ಕಾರ ನಡೆಸುವಂಥವ್ರು. ಇಂಥವ್ರಿಂದ ಇದು ಆಗ್ತದಪ್ಪ ಅಂತ ಬಯಸೋದಕ್ಕಿಂತಲೂ ನಾವು ಸರ್ಕಾರ ಯಾಕೆ ಆಗಬಾರ್ದು, ಆ ದಿಶೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗಿದೆ. ಇರಲಿ, ಇದು ಬರೋಬ್ಬರಿರೋದು ಇಲ್ಲಂತಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ಬೇಕಾಗ್ತದೆ, ತಪ್ಪು ಮಾಡಿದಾಗ ಗೊಂಡು ಹೊಡೋದಂಗೆ ಹೇಳ್ಬೇಕಾಗ್ತದೆ. ಆ ಕೆಲಸ ಇಬ್ಬರು ಮಾಡ್ತಾಯಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಹೋರಾಟ ಇನ್ನೂ ಮಾಡ್ತೀವಿ ನಾವು ಅನ್ನುವಂಥ ಇನ್ನೂ ಹೆಂಗಿದ್ದಾರೆ, ಎನರ್ಜೆಟಿಕ್ ಇದ್ದಾರೆ. ಆ ದಿಶೆಯಲ್ಲೇ ನಾವು ಅವ್ರನ್ನ ಮೆಚ್ಚಬೇಕಾಗ್ತದೆ. ಅದರಲ್ಲೂ ಕೇಂದ್ರ ಸರ್ಕಾರ ವಿರುದ್ಧನೂ ಸಹಿತ ನಾವು ಮಾರ್ಕೆಟ್ ನಮಗೆ ಕೊಡ್ರಿ ಕೇಳ್ತೀವಿ ಅನ್ನುವಂಥ ಮಾತನ್ನು ಹೇಳೋದನ್ನು ನೋಡಿದಾಗ, ಯಾಕಂದ್ರೆ ಬೆಂಬಲ ಬೆಲೆ ಅನ್ನೋಗಿದ್ರು ಅವ್ರು ಮ್ಯಾಕ್ಸಿಮಮ್ ಬೆಲೆ ಬರಬೇಕಾಗಿದೆ ರೈತಗೆ. ಅವ್ನು ಬೆಳೆದಿರ್ತಾನೆ, ದುಡಿದಿರ್ತಾನೆ. ಡಾಕ್ಟರ್ ನಮ್ಮ ಯಾರಪ್ಪ ಅಂದ್ರೆ MS ಸ್ವಾಮಿನಾಥನ್ ಆಯೋಗದ ಏನು ಇದಿದೆ C2+2 ಅನ್ನುವಂಥ ಮಾತನ್ನು ಅದನ್ನು ತರಬೇಕಾಗಿದೆ. ಅದು ಅನಿವಾರ್ಯ. ಅದು ಬಂತಂದ್ರೆ ಈ ದೇಶ ಉನ್ನತಕ್ಕೆ ಹೋಗ್ತದೆ, ರೈತ ಉನ್ನತಕ್ಕೆ ಹೋಗ್ತಾನೆ, ಅವನ ಬದುಕು ಚೆನ್ನಾಗಾಗಿದೆ. ಕೇವಲ ಏನಾಗ್ಯದಪ್ಪ ಅಂದ್ರೆ ಕಾರ್ಪೊರೇಟ್ಗೆ ಹೋದ ನಮ್ಮ ಮೋದಿಯವರು ನಮ್ಮನ್ನು ಒಗೆದು ಬಿಟ್ಟಿದ್ದಾರೆ. ಕೇವಲ 10%. ಅವ್ರು ಕಾರ್ಪೊರೇಟ್ ಇದ್ದರೆ ಇಡೀ ದೇಶದಲ್ಲಿ 1%ಗಿಂತ ಕಡಿಮೆ ಇದ್ದಾರೆ ಅವರು. ಗುಜರಾತ್ ಒಂದರನ್ನ ನಿಮಗೆ ಹೆಚ್ಚು ಕಡಿಮೆ 200-300 ಮಂದಿ ಕಾರ್ಪೊರೇಟ್ಗಳಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಅದಾನಿ ಅಂಬಾನಿ ಅಂತ ಎಲ್ಲರೂ ದುಡ್ಡೆಲ್ಲ ನಮ್ಮ ಇಡೀ ದೇಶದ ಸಂಪತ್ತು ಎಲ್ಲ ಹೋಗಿ ಬಂದುಬಿಟ್ಟದ. ಹೀಗಾಗಿ ಅವ್ರು ಸಾವಿರಾರು ಕೋಟಿ ಲಕ್ಷಾವಧಿ ಕೋಟಿಗಳು ಒಡೆಯರಾಗಿ ಹೋಗಿಬಿಟ್ಟಿದ್ದಾರೆ. ಅವ್ರು ಆಗೋದಿಂದ ತಪ್ಪಂತಲ್ಲ ನಾ ಹೇಳೋದಿಲ್ಲ. ಇಡೀ ಸಮುದಾಯ ಎಲ್ಲರೂ ಆಗ್ಬೇಕು ಆದೇಶ ಇಲ್ಲ, ಅದು ಬರಬೇಕಲ್ಲೇ ಅಂದಾಗ ಅದು ಹೌದು. ಎಲ್ಲರೂ ಸಾವಿರಾರು ಕೋಟಿ ರೂಪಾಯಿ ಒಡೆಯರಾದ್ರೆ ಅಡ್ಡಿ ಇಲ್ಲ, ಒಳ್ಳೇದಪ್ಪ ಇದು ಯೋಜನೆ ಅಂದಾಗ. ನಮ್ಮ ಎಲ್ಲ ಟ್ಯಾಕ್ಸ್ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಅವ್ರನ್ನ ಶ್ರೀಮಂತ ಮಾಡಿ ನಾವು ಊರು ಅಡ್ಡಾಡುವಂಥ ಪ್ರಸಂಗ ಇವತ್ತು ತರ್ಕೊಳ್ಳೋದು ಬೇಡ ಆಗ್ಯದ. ಆ ದಿಶೆಯಲ್ಲಿ ನಮಗೆ ಮಾರ್ಕೆಟ್ ಬೇಕಾಗಿದೆ. ರೈತಗೆ ಮಾರ್ಕೆಟ್ ಕೊಡೋರು ಯಾರ? ಈಗಿನ ಮೋದಿ ಸರ್ಕಾರ ಒಳಗೆ ಸಾಧ್ಯ ಇಲ್ಲ, ಸಿದ್ದರಾಮಯ್ಯನೂ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಅವ್ರು ಕಾರ್ಯಕಾನೂನು 3 ತೆಗಿಬೇಕಾಗಿತ್ತು. ಅದನ್ನು ನಮ್ಮ ಕರ್ನಾಟಕ ಮಟ್ಟಿಗೆ ತೆಗಿಬೇಕಲ್ಲ ರೀ, ರದ್ದು ಮಾಡಬೇಕಲ್ಲ, ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಅಂದ್ರೆ ಸಿದ್ದರಾಮಯ್ಯ ಮತ್ತು ಮೋದಿ ಒಂದೇ ನನಗೆ 2 ಮುಖಗಳು. ರಾಹುಲ್ ಗಾಂಧಿಯವರು ಸಹಿತ ಅಷ್ಟೇ. ಯಾಕೆ ಇಷ್ಟೊಳಗೆ ಆಗಬೇಕಾಗಿತ್ತು ಕೆಲಸ. ರಾಹುಲ್ ಗಾಂಧಿಯವ್ರು ಹೇಳಿ ಮಾಡ್ತಾರೆ ಅವರು, ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿಯವರು ಹೇಳ್ತಾ ಇಲ್ಲ ಅದನ್ನು. 3 ಕಾರ್ಯಕಾನೂನು ತೆಗೆದು ಹಾಕಿರಪ್ಪ, ಬೆಂಬಲ ಬೇರೆ ಕಾನೂನು ಮಾಡಿರಿ. ಯಾಕೆ ಮಾಡ್ತಾರೆ ಬೆಂಬಲ ಬೇರೆ ಕಾನೂನು? ಅವ್ರು ಮಾಡೋದು ಇಲ್ಲ. ಯಾಕೆಂತಂದ್ರೆ ಮಾಡಬೇಕು ಇಷ್ಟೊತ್ತು ಮಾಡ್ತಿದ್ರು. MS ಸ್ವಾಮಿನಾಥನ್ ಆಯೋಗ ಯಾಕೆ ತಂದಿಲ್ಲ ಅಂತ ಇವ್ರು ಕೇಳ್ತಿದ್ರು. ನಮ್ಮ ಮೋದಿಯವರು ಯಾವಾಗ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಲೆಟ್ರ್ ಬರೆದಿದ್ರು, ಇದನ್ನು ತೊಗೊಂಡು ಬಂದು ಬಿಡ್ರಿ, ಮಾಡಿರಿ, ಇದನ್ನು MS ಸ್ವಾಮಿನಾಥನ್ ಆಯೋಗದ ಶಿಫಾರಸು ಮಾಡಿರಿ, ಅದನ್ನು ಅನುಷ್ಠಾನಗೊಳಿಸ್ರಿ ಅಂತೇಳಿ. ನಾವು ಬಂದಾರ ಮಾಡಲಿಲ್ಲ, ಅದು ಸಾಧ್ಯ ಇಲ್ಲ ಅಂತ ಮತ್ತೆ ಹೇಳಿದ್ರು. ಅಂದಾಗ ಸಾಧ್ಯ ಇಲ್ಲ ಅವರಿಂದ. ನೀವು ಅವ್ರನ್ನ ಮುಂದೆ ಬೇಕಾದ ಹೇಳಿದ್ರು ಬೆಂಬಲ ಬೆಲೆ ಕಾನೂನು ಮಾಡ್ತೀವಿ ಅಂತ ಅನಿಸೋದಿಲ್ಲ. ಅದಕ್ಕಾಗಿ ಇರು ಬೆಸ್ಟ್ ಇದು ಮಾಡಿರಿ, ಕೆಲಸ ಮಾಡಿರಿ, ಎಷ್ಟು ಒತ್ತಡ ಮಾಡ್ತೀರಿ ಮಾಡಿರಿ, ಒಳ್ಳೆ ಪ್ರಯತ್ನ ಮಾಡ್ತಾಯಿದ್ದೀರಿ. ಮೊನ್ನೆ 3,300 ತೊಗೊಂಬಂದ್ರಿ, ಆದ್ರೆ 4,700 ಖರ್ಚಾಗ್ತದೆ. 1 ಟನ್ ಕಬ್ಬಿಗೆ ನಿಮಗೂ ಗೊತ್ತದ. ಅದು ಹೆಂಗೆ ಏನಪ್ಪ ಇವತ್ತು ಅಭ್ಯಾಸ ಮಾಡ್ತಾಯಿದ್ರಿ ನೀವು, ಒಳ್ಳೆ ಡೆವಲಪ್ಮೆಂಟ್. ಆದರೆ ಪ್ರತಿ ಟನ್ನಿಗೂ ನಾವು ಸಾವಿರಾರು ರೂಪಾಯಿ ಲಾಸ್ ಮಾಡಿಕೊಡ್ತಾ ಇದ್ವಿ. ಮತ್ತು ನಮ್ಮ ಸಾಲ ಹೋಗ್ಲಿದ್ರೆ ಹೆಂಗೆ ಹೋಗ್ತದೆ ರೈತಂದ್ರೆ ಹೇಳಿದ್ರು. ಖರ್ಚು ಎಷ್ಟಾಗಿರ್ತದೆ, ಬರ್ತದೆ ಅಷ್ಟ, ನಾವೇನು ಮಾಡ್ತೀವಿ. ಅದಕ್ಕೆ ಪ್ರತಿ ವರ್ಷ ಭಾಳ ಅಂದ್ರೆ ಕಬ್ಬಿನ ಬೆಳೆ ನಾವು ಕಮರ್ಷಿಯಲ್ ಕ್ರಾಪ್ ಅಂತ ಕರಿತೀವಿ. ಅದಕ್ಕೆ ವಾಣಿಜ್ಯದ ಬೆಳೆ ಅಂತ ಕರ್ಕೊಳ್ತೀವಿ. ಆ್ಯಕ್ಚುಲಿ ಅದು ನಮ್ಮ ಸಾಲು ಹೊರದ, ಬಡ್ಡಿನೂ ಹೊರದ, ಗಂಟು ಮಾಡಬೇಕಾಗಿರ್ತದೆ. ಇಲ್ಲ, ಪ್ರತಿ ವರ್ಷ ರಿನ್ಯೂವಲ್ ಮಾಡೋ ಸಾಲ ಅದ, ಬಡ್ಡಿ ತುಂಬೋದು, ಸಾಲ ರಿನ್ಯೂವಲ್ ಮಾಡೋದು, ಇದು ನೋಡೋದು. ಪ್ರತಿಯೊಬ್ಬ ಕೋಆಪರೇಟಿವ್ ಬ್ಯಾಂಕ್ ಹೋಗಿ ನೋಡ್ಕೊಳ್ರಿ. ಇವೆಲ್ಲ ಇವೇನು IPMCO ಅಥವಾ ಇನ್ನುಳಿದವು ಬರ್ತಾವೆ, ನಮ್ಮ ಕೋಆಪರೇಟಿವ್ ಬ್ಯಾಂಕ್ಗಳು ಬರ್ತಾವೆ, PKPSಗಳು ಬರ್ತಾವೆ. ಅವ್ರು ಕೇಳ್ರಿ, ಅವ್ರು ಹೇಳ್ತಾರೆ ನಿಮಗೆ ಕೃಷಿ ಪತ್ತಿನ ಬ್ಯಾಂಕ್ಗಳಲ್ಲಿ ಹೆಂಗೆ ರೈತ ಹೆಂಗೆ ಸಾಲ ತೆಗಿತಾನೆ ಈ DCC ಬ್ಯಾಂಕ್ದಾಗ ಅಂತೇಳಿ. ಬಡ್ಡಿ ತುಂಬತೈತಿ, ಮತ್ತು ದಂಡನೂ ಕಟ್ತಾನೆ, ಕಟ್ಟಿ ಮತ್ತು ಮೇಲೆ ಮತ್ತು ಅದು ಸಾಲ ರಿನ್ಯೂ ಮಾಡಪ್ಪ ಅಂತ ಹೇಳ್ತಾನೆ. ಈ ಪರಿಸ್ಥಿತಿ ಪ್ರತಿಯೊಬ್ಬ ರೈತನೂ ಇವತ್ತಾಗ್ಯದ. ಇದು ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಅವ್ರಿಗೆ ಸಿಗಬೇಕು. ಮಾರ್ಕೆಟ್ ಸಿಗಬೇಕಾದ್ರೆ ಪ್ರತಿಯೊಂದು ಹಳ್ಳಿ ಗೋಡೌನ್ ಬೇಕು. ಈ ದಿಶೆಯಲ್ಲಿ ಪ್ರತಿಯೊಬ್ಬ ರೈತನೂ ನೀವು ಜಾಗೃತಿಗೊಳಿಸಿ ಮೊದಲು ರೈತರಿಂದ ಒಂದು ಸ್ವಲ್ಪ ದುಡ್ಡು ಕೂಡಿಸ್ಕೊಂಡು ಸರ್ಕಾರದವ್ರು ಒತ್ತಡ ತಂದ ಪ್ರತಿ ಹಳ್ಳಿಗೂ ಗೋಡೌನ್ ಕಟ್ಟಿಸ್ಕೊಂಡು ಅವ್ರು ಬೆಳೆ ಉಳಿಸ್ಕೊಂಡ್ರೆ ನೀವು ಹಳ್ಳಿನ ಮಾರ್ಕೆಟ್ ಮಾಡಿರಿ ಅನ್ನೋದು ನಮ್ಮದು ಒಂದು ಅಭಿಪ್ರಾಯ. ಇದು ಸಾಧ್ಯ ಅದ. ಮತ್ತು ಸರ್ಕಾರಗಳು ಮಾಡೋದೇ ಇಲ್ಲ ಇದನ್ನು. ಹಳ್ಳಿಗೆ ಒಂದಂತ ಇಟ್ಟು ಗೋಡೌನ್ ಎಂದೂ ಕಟ್ಟಿಸೋದಿಲ್ಲ ಅವ್ರು. ಯಾಕಂತಂದ್ರೆ ಅದೆಲ್ಲ ಮಾಡಿದರೆ ಇಲ್ಲಿ ವ್ಯಾಪಾರಿಗಳು ಪಾರ್ಟಿ ಫಂಡ್ ಕೊಡೋದಿಲ್ಲ. ಪಾರ್ಟಿ ಫಂಡ್ ಮೇಲೆ ಅವ್ರು ಪಾರ್ಟಿ ನಡೀತಾವೆ. ಮತ್ತೊಂದಾಗಿ ಅವ್ರು ಯಾಕೆ ಮಾಡ್ತಾರೆ ಅದನ್ನು? ಕಾರ್ಪೊರೇಟ್ಗಳು ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ ಅವ್ರಿಗೆ. ನೋಡಿರಿ, ಒಬ್ಬ ಅದಾನಿಗೆ ಅದೊಂದು ಕೊಡಕ್ಕೆ ಹೊಂಟಿದ್ರು ಮೊನ್ನೆ 3 ಕಾಲೆ ಕಾನೂನುಗಳು. ನಿಮಗೂ ಗೊತ್ತಿಲ್ಲದು, ಗೊತ್ತದ ನಾನು ತಿಳ್ಕೊಂಡಿದ್ದೀನಿ. ಆ 3 ಕಾಲೆ ಕಾನೂನುಗಳಿಗೆ ಏನೈತಪ್ಪ ಅಂತಂದ್ರೆ ಅದಾನಿಗೆ ಗೋಡೌನ್ ಕಟ್ಟಿಸ್ಕೊಂಡು ಬಿಡೋರಿ, ರಾಷ್ಟ್ರದ ಹೋಗಿ ತುಂಬಿಕೊಡೋದು, ಕಡಿಮೆ ರೇಟ್ನಾಗ ತೊಗೊಳ್ಳೋದು, ಮತ್ತು ಇಲ್ಲಿ ದೇಶದ ಭೂಮಿನ ಅವ್ರ ಕೈ ಕೊಡೋದು ಮಾಡ್ಕೊಂಡು ಒಟ್ಟು ಪೂರ ಅದು ಆದ್ರೆ ರೇಟ್ ಬಂದಾಗ ಮಾರ್ಕೊಳ್ಳೋದು. ನೋಡಿ ಎಂಥ ಖತರ್ನಾಕ್ ಬುದ್ಧಿ ಇದು. ನಮ್ಮ ರೈತರು ತಿಳ್ಕೊಂಡು ನಮ್ಮ ಪ್ರತಿ ಹಳ್ಳಿಗೆ ಗೌಡವನ್ನು ಯಾಕೆ ಮಾಡಿ ಕೊಡೋದಿಲ್ಲಪ್ಪ ಅದು ಸರ್ಕಾರಕ್ಕೆ ಬೆನ್ನು ಹತ್ತಿರಿ. ಅದೇ ಕಾಲಕ್ಕೆ ನಮ್ಮ ಸ್ಟೇಟ್ ಬ್ಯಾಂಕ್ಗಳಿಗೆ ಬೆನ್ನು ಹತ್ತಿರಿ, ನಮ್ಮ ಗೋಡೌನ್ ಕೊಡಪ್ಪ ಸಾಲ ಅಂತ ಹೇಳ್ರಿ, ಕಡಿಮೆ ರೇಟ್ಲಿ ಇಂಟ್ರೆಸ್ಟ್ ತೊಗೊಳ್ಳಿ. ನಬಾರ್ಡ್ ಅದ, DCC ಬ್ಯಾಂಕ್ಗಳಿದ್ದಾವೆ. ರೈತರ ಬೆನ್ನು ಹತ್ತಬೇಕು. ಇದಕ್ಕೆ ನಾವು ಸಾಹಿತ್ಯನ ಸ್ವರ್ಗ ಕಾಣೋದಿಲ್ಲ, ಇದು ಗೊತ್ತಿರಲಿಲ್ಲ ಎಲ್ಲರಿಗೂ. ಯಾಕೆ ಸ್ವರ್ಗ ಅಂತ ಯಾರು ತೋರಿಸೋದಿಲ್ಲ, ಸತ್ತಾಗ ಗೊತ್ತಾಗುವಂಥದ್ದು. ಅಂದ್ರೆ ನಾವು ಸಾಯ್ಬೇಕು, ನಾವು ಪ್ರಯತ್ನ ಮಾಡಬೇಕು, ರೈತರು ಒಂದಾಗಬೇಕು, ಅಧಿಕಾರ ಹಿಡಿಬೇಕು. 224 224 ರೈತರ ಬರಬೇಕು ಅಂದಾಗ ಮಾತ್ರ ಬದಲಾಗ್ತದೆ. ನಾನು ಬೈಕ್ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದೆ ರೀ? ನಮ್ಮ ಅದರಲ್ಲೂ ಪ್ರೀತಿಯ ನಮ್ಮ ಶಶಿಕಾಂತ್ ಗುರೂಜಿಯವರ ಮತ್ತು ನಮ್ಮ ಚೋನಪ್ಪ ಅವರ ಈ ವಿಷಯದ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಿಕೊಂಡು ಜನಕ್ಕೆ ತೋರಿಸುವಂಥ ಕೆಲಸ ಆದ್ರೆ ಮೋಸ್ಟ್ಲಿ ಈಗ ನೀವು ಪ್ರಯತ್ನ ಮಾಡಿದ್ರೆ ಮುಂದಿನ 5-10 ವರ್ಷದಲ್ಲಿ ಆಗ್ಬೋದೇನೋ, ಅದು ಆಗದೇನೋ ಹೋಗ್ಬೋದು. ಯಾಕಂದರೆ ಭಾಳ ಬಲಿಷ್ಠ ಇದ್ದಾರೆ ಅವರು. ಅಷ್ಟು ಸುಲಭ ಬಿಟ್ಟುಕೊಡೋದಿಲ್ಲ ಅಧಿಕಾರವನ್ನು. ಕೋಟ್ಯಾಧೀಶರು ಅದಾರ ಅಲ್ಲೆಲ್ಲ. ಅದು ಹೋಗ್ಬೇಕಾದ್ರೆ ನೀವು ಮೊದಲು ಮತದಾರರಿಗೆ ಕನ್ವಿನ್ಸ್ ಮಾಡಬೇಕು. ದುಡ್ಡು ತೊಗೊಬೇಡ್ರಿ, ದುಡ್ಡು ತೊಗೊಳ್ಳಾರದು ಒಳ್ಳೆಯವ್ರಿಗೆ ಓಟ್ ಹಾಕಿರಿ. ಅದರಲ್ಲಿ ರೈತರು ಓಟ್ ಹಾಕಿರಿ. ರೈತರು, OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಹಿಂದುಳಿದವರು, SC ST ಮತ್ತು ಮೈನಾರಿಟೀಸ್ ಯಾರಾದ್ರೆ ಎಲ್ಲರೂ ಒಂದಾದ್ರೆ 85% ಆಗ್ತೀರಿ. ಅದರೆಲ್ಲ ರೈತರು ಇದ್ದಾರೆ. ಎಲ್ಲರೂ ಕೊಡ್ಕೊಂಡು ರೈತರು ಕೂಡಿದ್ರೆ 90-95% ಆಗ್ತೀರಿ. ಎಲ್ಲೋ 5-6% ಮಂದಿ ಉಳಿತಾರೆ. ಅವ್ರ ಕೈಯಿಂದ ಕಸ್ಕೋಬೇಕಾಗಿತ್ತಪ್ಪ ಅಂದರೆ ಇದು ಒಂದು ಒಗ್ಗಟ್ಟು ತರೋದೊಂದು ಹಾದಿ ಕೂಡಿ ಹೋಗೋದು. ಅದೇ ಕಾಲಕ್ಕೆ ಈ ರೂಲ್ಸ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ನಿಮ್ಮ ಕೈಯಾಗ ಅಧಿಕಾರ ಇರೋದು ಸಾಧ್ಯ ಮಾಡ್ಕೊಂಡು ಸಾಧ್ಯದ. ಅದು ನೀವು ಪ್ರಯತ್ನ ಮಾಡ್ತಾಯಿದ್ರೆ ನಿಮ್ಮ ಪ್ರಯತ್ನಕ್ಕೆ ನಾವು ಹ್ಯಾಟ್ಸಪ್ ಹೇಳಬೇಕು.
ಅದರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಒಳ್ಳೆ ಮಾತುಗಳನ್ನು ಮಾತಾಡಿದ್ರಿ. ಸಾರಾಯಿ ಬಗ್ಗೆ ಮಾತಾಡಿದ್ರು ಶಶಿಕಾಂತ್ ಗುರೂಜಿಯವ್ರ ಬಗ್ಗೆ. ಗುರೂಜಿಯವರು ಒಳ್ಳೆಯ ಮಾತದು. ಸಾರಾಯಿ ಬ್ಯಾನ್ ಆಗಬೇಕದು, ಅದು ಇರಲೇಬಾರ್ದು. ಅದಷ್ಟು ಹೋಗಿ ಇದಷ್ಟು ಮಾರ್ಕೆಟ್ ಸಿಗ್ತಂದ್ರೆ ರೈತರ ಮತದಾನ ರೀ. ಇಡೀ ವಿಶ್ವಕ್ಕನ ನಮ್ಮ ಭಾರತದ ರೈತ ಅನ್ನ ಕೊಡೋದಷ್ಟೇ ಅಲ್ಲ, ಗಂಟು ಮಾಡ್ಕೊಳ್ಳೋಂಥ ಬೆಳೆದ ಬೆಳೆಗೆ ರೇಟ್ ಪಡ್ಕೊಳ್ಳೋಂಥ ಸಾಧ್ಯತೆ ಐತಿ. ಮತ್ತು ಯಾವ ದೇಶದಲ್ಲೂ ಇದಿಲ್ಲ, ಇದು ಗೊತ್ತಿಲ್ಲ ನಮಗೆಲ್ಲ ರೈತಗೆ. ನಮ್ಮ ರೈತರಿಗೆ ಗೊತ್ತಿರಲಿ. ಅಮೇರಿಕಾದಲ್ಲೂ ಸಹಿತ ಅಲ್ಲಿ ಓಪನ್ ಮಾರ್ಕೆಟ್ ಇದ್ದರೂ ಸಹಿತ ರೈತಗೆ ಬೆಳೆದ ಬೆಳೆಗೆ ನಾವು ಬೆಲೆ ಕಟ್ಟುವಂಥದ್ದಿಲ್ಲ. ಅದು ನಮ್ಮಲ್ಲಿ ತರಬೇಕಾಗಿದೆ. ಇದು ವಿಚಾರ ಮಾಡಿರಿ ಚೇನಲ್ ಅಂತ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.